ಹಲ್ಲೆಲೂಯ. ಆ ದೇವರ ಬಳಿ ಬಂದಾಗ ದೇವರು ನಮಗೆ ಬಿಡುಗಡೆಯನ್ನು. ಹಲ್ಲೆಲೂಯ. ಕಷ್ಟಪಡೋರೆ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬರಬೇಕು. ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ನಿಮ್ಮ ಕಷ್ಟಗಳನ್ನು ನಾನು ಪರಿಹಾರ ಮಾಡ್ತೀನಿ. ಯಾಕೆ ನಾನು ಪರಿಹಾರ ಮಾಡ್ತೀನಿ ಅಂದರೆ, ಅಲ್ಲಿ ನೋಡಿ ಮುಂದೆ 29 ವಚನ ಬರ್ತದೆ, ನಾನು ಸ್ವಾತಿಕನು ಅಂದ್ರೆ ಐ ಆಮ್ ಸೋ ಮೀಕ್. ಇನ್ನು ನಾನು ದೀನ ಮನಸ್ಸುಳ್ಳವನಾಗಿದೆ ಅಂದ್ರೆ ಐ ಹ್ಯಾವ್ ದ ಲವಿಂಗ್ ಹಾರ್ಟ್. ಪ್ರೀತಿಸುವಂತ ಹೃದಯ ನನಗಿದೆ. ಎಷ್ಟು ಸಮಯ ಹೇಳ್ತಾರೆ, ನನಗೇನಿದೆ, ನಾನು ಸ್ವಾತಿಕನಾದ ಮನುಷ್ಯ. ಐ ಆಮ್ ಮೀಕ್ಫುಲ್ ಪರ್ಸನ್ and I have the loving heart to love the people. So therefore you should come to my presence. I will give the rest. ನೀವು ನನ್ನ ಬಳಿಗೆ ಬನ್ರಿ, ನಾವು ನಿಮಗೆ ಬಿಡುಗಡೆ ಕೊಡ್ತೇನೆ. ಯಾಕಂದ್ರೆ ಆ ಬಿಡುಗಡೆ ಕೊಡ್ಲಿಕ್ಕೆ ನನ್ನಲ್ಲಿ ಏನಿದೆ, ಒಳ್ಳೆ ಮನಸ್ಸಿದೆ, ಲವ್ಲಿ ಹಾರ್ಟ್ ಇದೆ ಅಂತ ಹೇಳ್ತಾರೆ ದೇವರು. I have the lovely heart to give the deliverance from sickness and problem. Come on, come on, come into my presence. Come into my prayer home. ದೇವರ ಬಳಿಗೆ ಬನ್ರಿ, ದೇವರ ಆಲಯಕ್ಕೆ ಬನ್ರಿ, ನನ್ನ ಬಳಿಗೆ ಬನ್ರಿ. ಕಮಿಟ್ ಟು ಮೀ, ಐ ವಿಲ್ ಗಿವ್ ದ ರೆಸ್ಟ್ ಸೊ ದಟ್ ಯು ವಿಲ್ ಬಿ ಡಿಲಿವರ್ಡ್ ಫ್ರಮ್ ಎವ್ರಿ ಪ್ರಾಬ್ಲಮ್ಸ್. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಆಗ್ತದೆ. ನಾನು ಒಳ್ಳೆಯವನು, ದೀನ ಮನಸ್ಸುಳ್ಳವನು, ಆದುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಡ್ರಿ. ಆಮೆನ್, ಹಲ್ಲೆಲೂಯಾ. ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕ್ರಿ, ನಾನು ಅದನ್ನು ನೋಡ್ಕೊಳ್ತೇನೆ. ಐ ವಿಲ್ ಟೇಕ್ ಕೇರ್. ಹಲ್ಲೆಲೂಯಾ. ನಾನು ನೋಡ್ಕೊಳ್ತೇನೆ, ಅದನ್ನ ನೀವು ನನ್ನ ಮೇಲೆ ಹಾಕ್ರಿ. ಇಲ್ಲಿ ಬಂದು ನಿಮ್ಮ ಕಷ್ಟಗಳನ್ನ, ನಿಮ್ಮ ಕಣ್ಣೀರುಗಳನ್ನ ನನ್ನ ಮೇಲೆ ಹಾಕ್ರಿ. ನೀವು, ನಾನು ನೋಡ್ಕೊತೇನೆ. ನನಗದು ಯಾವ ಲೆಕ್ಕನೇ ಅಲ್ಲ. ಬಟ್ ನೀವು ಕ್ಯಾರಿ ಮಾಡಬೇಡ್ರಿ. ಯು ವಿಲ್ ಡೈ. ನೀವು ಹೊತ್ಕೊಂಡಿದ್ರೆ ಸತ್ತೋಗ್ಬಿಡ್ತೀರ. ನೀವು ಹೊತ್ಕೊಂಡಿದ್ರೆ ಯಾವಾಗಲೂ ರೋಗಿಗಳಾಗಿರ್ತೀರ, ದರಿದ್ರಗಳಾಗಿರ್ತೀರ, ಬಡವರಾಗಿರ್ತೀರ. ಒಂದು ದಿನ ಒಂದು ಅಜ್ಜಿ ಕಟ್ಟಿಗೆ ಹೊರೆ ಹೊತ್ಕೊಂಡು ಹೋಗ್ತಾ ಇತ್ತು. ಆ ದಾರಿಯಲ್ಲಿ ಹೋಗುವಂತ ಒಬ್ಬ ಟ್ಯಾಕ್ಟ್ರಿ ಡ್ರೈವರ್ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ತಾ ಇದ್ದ. ಆ ಅಜ್ಜಿ ನೋಡಿ ಹೇಳ್ತಾನೆ, ಅಮ್ಮ, ಈ ಬಿಸಿಲಲ್ಲಿ ಕಟ್ಟಿಗೆ ಹೊರೆ ಹೊತ್ಕೊಂಡು ನೀನು ಹೋಗ್ತಾ ಇದೆಯಲ್ಲ, ನಾನು ನಿಮ್ಮೂರಿಗೆ ಹೋಗ್ತಾ ಇದ್ದೇನೆ, ನೀನೊಂದು ಕೆಲಸ ಮಾಡು, ಆ ಕಟ್ಟಿಗೆ ನಮ್ಮ ಟ್ಯಾಕ್ಟ್ರಿ ಮೇಲೆ ಹಾಕಿ ನೀನು ಕುತ್ಕೋ, ನಾನು ಹೇಗೋ ಅಲ್ಲಿಗೆ ಹೋಗ್ತಿದ್ದೀನಿ, ಬಿಡ್ತೇನೆ ಅಂತ. ಆಗ ಅಮ್ಮ ಹೇಳ್ತದೆ, ಅಯ್ಯೋ ಮಗ, ಯಾಕೆ ನಿನಗೆ ಇಷ್ಟಲ್ಲ, ನನಗೆ ತೊಂದರೆ, ನಂದು ನನಗೆ ಇರಲಿ ಮಗ. ಕುತ್ಕೊಳ್ಳವ ನೀನ, ನಿನ್ನ ಸಪ್ರೇಟ್ ಆಗಿ ಏನು ಮಾಡ್ತಿಲ್ಲ, ನಾನು ಕರ್ಕೊಂಡು ಹೋಗ್ತಾ ಇಲ್ಲ, ನನ್ನ ಒಟ್ಟಿಗೆ ನೀನು ಅಷ್ಟೇ ಕುತ್ಕೊಂಡು ಸರಿ ಅಂತ ಒತ್ತಾಯ ಮಾಡೋಕ್ಕೆ ಹತ್ತು ಕುತ್ಕೊಂಡು ಮಾತಾಡ್ತಾ ಹೋಗ್ತಾ ಇದ್ದಾನೆ. ತಿರುಗಿ ನೋಡಿದಾಗ ಅಜ್ಜಿ ತನ್ನ ಕಟ್ಟಿಗೆ ಹೊರೆ ಕುತ್ಕೊಂಡೆ. ಅಜ್ಜಿ ಕಟ್ಟಿಗೆ ಹೊರೆಯನ್ನ ಎಲ್ಲಿಟ್ಕೊಂಡು, ತಲೆ ಮೇಲೆ ಇಟ್ಕೊಂಡು ಎಲ್ಲಿ ಕುತ್ಕೊಂಡೈತೆ. ಆಗ ಅವನು ನಗೆಯಾಡು ಹೇಳ್ತದೆ, ಎಬ್ಬೆ ಏನಾಗತ್ತವ ನಿನಗೆ? ಇಲ್ಲ ಮಗ, ನನ್ನ ಬಾರನೇ ಸಾಕಿ ಟ್ಯಾಕ್ಟ್ರಿಗೆ, ಅದಕ್ಕೆ ಕಟ್ಟಿಗೆ ಹೊರೆ ಬರ. ಯಾಕಂತ ನಾನೇನ್ ಮಾಡಿದ್ದೇನೆ, ಈ ಮಂಗ ಮುದುಕಿಗೆ ಕಟ್ಟಿಗೆ ಹೊರೆ 2 ಟ್ಯಾಕ್ಟ್ರಿ ಮೇಲೆ ಮುಂದೆ ನೆನಪಿದೆ ನೋಡ್ರಿ. ಕೆಲವಂಗೆ ದೇವ್ರ ಹತ್ರ ಬಂದು ಮನಸ್ಸು ಬಿಚ್ಚಿ ಮಾತಾಡೋಲ್ಲ, ಒಂಥರ ಮಾಡಿ ಒಂಥರ ಈ ಬಸವಳ ಹೀಗೆ. ಅದಕ್ಕೆ ಒಂದಿದ್ರೆ 9 ಇರಲ್ಲ, ಒಂದಿದ್ರೆ ದೇವರ ಹತ್ರ ಬರ್ಬೇಕು ನೀವು, ಅವನ ಕೈಯಲ್ಲಿ ಕೊಡ್ಬೇಕು ನಿಮ್ ಕಷ್ಟ. ನಾವು ಎಷ್ಟೋ ಮನೆಗೆ ಹೋಗ್ತೇವೆ, ಹೇಗಿದ್ದೀರಿ ಅಂತ ಕೇಳಿದ್ರೆ ಆರಾಮಾಗಿದ್ದೇವೆ ಅಂತ. ಏನಾಗಿದೆ? ಹೌದಾ, ಒಳ್ಳೆದಾಗಿ ದೇವ್ರ ಸ್ತೋತ್ರ. ನಾನು ನಿನ್ನೆ ಒಂದು ಮನೆಗೆ ಹೋಗಿದ್ದೆ, ಮೊನ್ನೆ ಶನಿವಾರ ದಿನ, ಗುರುವಾರ ಅಲ್ಲ ಸಿಸ್ಟರ್, ಶುಕ್ರವಾರ ಸಂಜೆ ನಾನು ಕರ್ಕೊಂಡೋದ್ರು. ಬಂದು, ಅಮ್ಮ ಹೇಗಿದ್ದೀರಿ ಅಂದ್ರೆ, ಪಾಸ್ಟರ್ ದೇವರ ಕೃಪೆಯಿಂದ ಸಂತೋಷವಾಗಿ ಆರಾಮಾಗಿದ್ದೇವೆ, ಪ್ರೈಸ್ ದ ಲಾರ್ಡ್ ಪಾಸ್ಟರ್ ಅಂದ್ರೆ. ಹೌದೇನು ಅಂತ ಹೇಳಿ ಒಂದು 4 ಮಾತು ಹೇಳಿ ತಲೆ ಮೇಲೆ ಕೈ ಇಟ್ಟೆ. ಆರಾಮಾಗಿದ್ದೀನಿ, ಮೈ ಮೇಲೆ ದೇವ ಬಂದೇ ಬಿಡ್ಬೋದೆ. ಅಲ್ಲ, ನೀ ಆರಾಮಾಗಿದ್ದೀನಿ ಅಂತ ಹೇಳಿದೆ. ಮತ್ತೆ ಅಂದ್ರೆ
ಇವರು ಸಂಪೂರ್ಣವಾಗಿ ದೇವರಿಗೆ ತಮ್ಮ ಈಗೋ ಇರ್ತಾರೆ, ಅದೇನ್ ಮಾಡಲ್ಲ, ಇವರು ಬಿಟ್ಕೊಡಲ್ಲ. ಈ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ತರ ಅವ್ರು ಒಪ್ಕೊಳಕ್ ರೆಡಿ ಇಲ್ಲ. ಯಾವಾಗ ಮೈ ಮೇಲೆ ದೆವ್ವ ಬಂದು ಗಬ್ಬಾಯಿಸಿ ಬಿಡ್ತು ಅವಾಗ ಹೇಳ್ತಾರೆ, ಪಾಸ್ಟ್ರೇ ನಾ ಬದುಕಿದ್ದೇ ಹೆಚ್ಚು, ನಾನು ಉಸಿರಾಡೋದೇ ಹೆಚ್ಚು, ನಮ್ಮ ಮನೆಗೆ ದೇವರು ಬಂದಾಗ ಬಂದ್ರಿ ನೀವು. ಅಲ್ಲ ಹೋಗ ಸುಖವಾಗಿ ಸಂತೋಷವಾಗಿದ್ದೀನಿ ಅಂದೆ, ಹೇಳ ಮಾತು.